ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಸಿನಿ ಕ್ವಿಜ್ಗೆ ಆತ್ಮೀಯ ಸ್ವಾಗತ. ಸೊ ಆಟನ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನಿಮ್ಗಳ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ, ಹಾಗೆ ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ ಮ್ಯಾಮ್, ನನ್ನ ಹೆಸರು ನಂದಿನಿ ಯೋಗೇಂದ್ರ ಅಂತ, ಗೃಹಿಣಿ. ನನ್ನ ಮುದ್ದಿನ ಮಗ ಪುನರ್ವ ಶ್ರೀಕರ್, ಇವನು ಸೆಂಟ್ ಮೇರಿ ಸ್ಕೂಲಲ್ಲಿ LKG ಓದ್ತಾ ಇದ್ದಾನೆ. ಸೊ ಇವನ ಒಂದು ಹೆಸರನ್ನೇ ನಾವು ಕುಟುಂಬಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೆ ಇವ್ರು ನಮ್ಮ ತಾಯಿ ಶಿವಾಂಬಿಕಾ ಅಂದ್ಬಿಟ್ಟು, ಇವ್ರು ನಮ್ಮ ಅತ್ತಿಗೆ ಶೀಲಾ ಕೇಶವ್ ಅಂತ, ಅವ್ರು ನಮ್ಮ ಚಿಕ್ಕಮ್ಮ ಅರುಣ ಅಂತ. ನಾವೆಲ್ಲ ಮೈಸೂರಿಂದ ಬಂದಿದ್ದೀವಿ. ಹಾಗೆಯೇ ನಿಮ್ಮ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ನಮ್ಮ ಕುಟುಂಬನೂ ಕೂಡ ಕಲರವ ಮಾಡೋದಕ್ಕೆ ಒಂದು ನೀವು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಮ ಚಂದನ ವಾಹಿನಿಯ ಸಿಬ್ಬಂದಿ ವರ್ಗ ಹಾಗೂ ಟೆಕ್ನಿಷಿಯನ್ಸು ಎಲ್ರಿಗೂ ನಮ್ಮ ಕುಟುಂಬದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀವಿ. ಹಾಗೆ ಸ್ಪೆಷಲಿ ಥ್ಯಾಂಕ್ಸ್ ಫಾರ್ ನಮ್ಮ ಸ್ವೀಟ್ ಶ್ವೇತಾ ಆ್ಯಂಕರಿಂಗ್ ಶ್ವೇತಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಮ್ಯಾಮ್. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ. ಇನ್ನು ಎರಡನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡ್ತೀವಿ. ನಮ್ಮದು ಗೋಕುಲ ಕುಟುಂಬ. ನನ್ನ ಹೆಸರು ರಮ್ಯ ಕಿರಣ್, ವನಿತಾ, ಯಶೋಧ ದೇವಿ, ಇವರು ಮಾನ್ಯ. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟಾಡಿ. ಥ್ಯಾಂಕ್ ಯು. ಇನ್ನು ಮೂರನೇ ಕುಟುಂಬ, ಕೇಳೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಇದೆ, ಅಡ್ಡಾದಿಡ್ಡಿ ಕುಟುಂಬ. ನಿಮ್ಗಳ ಪರಿಚಯ ಮಾಡಿಕೊಡಿ. ನಮ್ಮದು ಅಡ್ಡಾದಿಡ್ಡಿ ಕುಟುಂಬ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನನ್ನ ಹೆಸರು ಸ್ಮಿತಾ ಅಂತ, ಇವರ ಹೆಸರು ಚೈತ್ರವಿ, ಅವರು ಕಿಶೋರ್ ಮತ್ತು ಶ್ರೀಧರ್. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟಾಡಿ. ಇನ್ನು ನಾಲ್ಕನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪಾವತಿ ಅಂತ ಹೇಳ್ಬಿಟ್ಟು ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಿಂದ ಬಂದಿದ್ದೀವಿ. ನಮ್ಮ ಕುಟುಂಬದ ಹೆಸರು KPS ಕುಟುಂಬ. ಯಾಕಂದರೆ ನಮ್ಮ ಶಾಲೆಯ 3 ಶಿಕ್ಷಕರು ಸಹ ನಾವು ಬಂದಿದ್ದೀವಿ. ಹಾಗಾಗಿ ನಾವು KPS ಕುಟುಂಬ ಅಂತ ಹೇಳ್ಬಿಟ್ಟು ಹೆಸರಿಟ್ಕೊಂಡಿದ್ದೀವಿ. ಇವರು ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿ ಉಮಾದೇವಿ ಅಂತ ಹೇಳ್ಬಿಟ್ಟು, ಅವ್ರ ಮಗ ಸುದರ್ಶನ್ ಅಂತ ಹೇಳ್ಬಿಟ್ಟು, ನಮ್ಮ ಹಿಂದಿ ಶಿಕ್ಷಕರು ರಮೇಶ್ ಸರ್ ಅಂತ ಹೇಳ್ಬಿಟ್ಟು, ಅವ್ರ ಮಗ ತೇಜಸ್ ಅಂತ ಹೇಳ್ಬಿಟ್ಟು. ಓಕೆ, ಬಹಳನೇ ಖುಷಿ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆಲ್ ದಿ ಬೆಸ್ಟ್. ನೀವು ಕೂಡ ಚೆನ್ನಾಗಿ ಆಟಾಡಿ. ಥ್ಯಾಂಕ್ ಯು. ಸೊ ಎಲ್ಲ ಕುಟುಂಬಗಳ ಪರಿಚಯ ಆಯಿತು. ಹಾಗಿದ್ರೆ ಮೊದಲನೇ ರೌಂಡ್ ಶುರು ಮಾಡೋಣ. ಎಲ್ಲ ಕುಟುಂಬದವರು ಕೂಡ ಅವರ ಪರಿಚಯ ಮಾಡ್ಕೊಂಡಿದ್ದಾಯ್ತು. ಹಾಗಿದ್ರೆ ಮೊದಲನೇ ಸುತ್ತನ್ನ ಶುರು ಮಾಡೋಣ. ಮೊದಲನೇ ಸುತ್ತು ಅದಲ್ ಬದಲ್. ಮೊದಲನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ರ ಡ ಕ ಗೈ ಎ ಕೆ ತ ಪ ಘ ಆ. ಸಿನಿಮಾದ ಹೆಸರಿದು. ಅಪಘಾತಕ್ಕೆಲ್ಲ ಎಡಗೈಯೇ ಕಾರಣ. ಫೈನಲ್ ಹತ್ರನ ನೋಡಿ, ಇನ್ನು ಅಕ್ಷರಗಳಿದೆ. ಸಮಯ ಮುಗಿತಾ ಇದೆ, ಹೇಳ್ತೀರಾ? ಎಡಗೈಯೇ ಅಪಘಾತಕ್ಕೆಲ್ಲ ಕಾರಣ. ಎಡಗೈಯೇ ಅಪಘಾತಕ್ಕೆಲ್ಲ ಕಾರಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ಎಡಗೈಯೇ ಅಪಘಾತಕ್ಕೆ ಕಾರಣ, ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ಲ ಕೋ ಡು ಹ ಪ ಟಿ ವ. ಹಾಡಿನ ಸಾಲು. ಕೋಟಿ ಪಲ್ಲವಿ ಹಾಡುವ. ಕೋಟಿ ಪಲ್ಲವಿ ಹಾಡುವ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ನ ಯ ಕ ರ ನ ದಿ. ವ್ಯಕ್ತಿಯ ಹೆಸರು. ರಾಧಿಕಾ ನಾರಾಯಣ. ರಾಧಿಕಾ ನಾರಾಯಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ.
ಸೊ ಮೊದಲನೇ ಸುತ್ತಲೇ 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನು ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಸೊ ಎರಡನೇ ಕುಟುಂಬದವ್ರು ರೆಡಿ ಇದ್ದೀರಾ? ಎಸ್, ರೆಡಿ ಇದ್ದೀವಿ. ಗೋಕುಲ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತಿ ಳು ಮ ಗ ಟೆ ಮೋ ನ ಸಿನಿಮಾದ ಹೆಸರು. ತಿಮ್ಮನ ಮೊಟ್ಟೆಗಳು. ತಿಮ್ಮನ ಮೊಟ್ಟೆಗಳು. ತಿಮ್ಮನ ಮೊಟ್ಟೆಗಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೇ ನು ಲೆಂ ಡ ಮ ಸ ಮೋ ನಿ ಹಾಡಿನ ಸಾಲು. ಮೋಸ ಮಾಡಲೆಂದೆ ನೀನು. ಮೋಸ ಮಾಡಲೆಂದೆ ನೀನು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ಡಿ ಪ್ರ ವ ಳ ಬೆ ಶ ವ್ಯಕ್ತಿಯ ಹೆಸರು. ಪ್ರಕಾಶ್ ಬೆಳವಾಡಿ. ಪ್ರಕಾಶ್ ಬೆಳವಾಡಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 60 ಅಂಕ ನಿಮಗೂ ಕೂಡ ಈ ಒಂದು ರೌಂಡಿಂದ ಸಿಗ್ತಾ ಇದೆ. ಕಂಗ್ರಾಟ್ಸ್. ಮೂರನೇ ತಂಡ ಅಡ್ಡಾದಿಡ್ಡಿಯವರು ರೆಡಿ ಇದ್ದೀರಾ? ಅಡ್ಡಾದಿಡ್ಡಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದು ನ ರ ಯ ರ ತಿ ಸಿನಿಮಾದ ಹೆಸರು. ದೂರ ತೀರ ಯಾನ. ದೂರ ತೀರ ಯಾನ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ಲು ರ ಲಿ ಯ ತೇ ಲಿ ಜೋ ಜಿ ದ ಓ ಹಾಡಿನ ಸಾಲು. ಒಲಿದ ಜೀವ ಜೊತೆಯಲ್ಲಿರಲು. ಒಲಿದ ಜೀವ ಜೊತೆಯಲ್ಲಿರಲು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡೆ ಪಾಂ ಶ ಡೆ ಶ್ನ ಪ ರು ಲ ಗೋ ವ್ಯಕ್ತಿಯ ಹೆಸರು. ಗೋಪಾಲಕೃಷ್ಣ ದೇಶಪಾಂಡೆ. ಗೋಪಾಲಕೃಷ್ಣ ದೇಶಪಾಂಡೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 60 ಅಂಕ ನಿಮಗೆ ಒಂದು ರೌಂಡಿಂದ ಸಿಗ್ತಾ ಇದೆ. ಕಂಗ್ರಾಟ್ಸ್, ವೆಲ್ ಪ್ಲೇಡ್. ನಾಲ್ಕನೇ ಕುಟುಂಬದವ್ರು ರೆಡಿ? ನಾಲ್ಕನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ ತು ದಿ ದೋಮ್ ಆಮ್ ಕ ಸಿನಿಮಾದ ಹೆಸರಿದೆ. ಅಂದೊಂದಿತ್ತು ಕಾಲ. ಅಂದೊಂದಿತ್ತು ಕಾಲ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಲ ಲೇ ನಿ ಸೋ ಡು ನ ಹ ನಿ ಹಾಡಿನ ಸಾಲು. ಸೋಲೆ ಇಲ್ಲ ನಿನ್ನಾಡು. ಸೋಲೆ ಇಲ್ಲ ನಿನ್ನ ಹಾಡು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ನಾಲ್ಕನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಪ ಮ ನು ಡಿ ಹ ರೇ ಖ ನ ಜು ಮಂ ದ್ರ ಸಂ ಲ ಮೈ. ವ್ಯಕ್ತಿಯ ಹೆಸರಿದೆ. ಮೈಲಸಂದ್ರಪ್ಪ ಮಂಜುನಾಥ್ ರೆಡ್ಡಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪಾಗಿದೆ. ಮೈಲಸಂದ್ರ ಹನುಮಪ್ಪ ಮಂಜುನಾಥ್ ರೆಡ್ಡಿ ಸರಿಯಾದ ಉತ್ತರ. ಥ್ರಿಲ್ಲರ್ ಮಂಜು ಅವ್ರದ್ದು ಹೆಸರು. ಪರವಾಗಿಲ್ಲ, 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರ. 40 ಅಂಕಗಳನ್ನ ಒಂದು ರೌಂಡಿಂದ ಪಡ್ಕೊಂಡಿದ್ರ. ಕಂಗ್ರಾಟ್ಸ್. ಸೊ ಮೊದಲನೇ ಸುತ್ತು ಎಲ್ಲರೂ ಕೂಡ ತುಂಬಾ ಭರ್ಜರಿಯಾಗಿ ಚೆನ್ನಾಗಿ ಆಡಿ ಔಟ್ ಆಫ್ ಔಟ್ ತಗೊಂಡಿದ್ದೀರಾ. ಇವಾಗ 2ನೇ ಸುತ್ತಿಗೆ ಹೋಗೋಣವಾ? ವಾಯ್ಸೇ ಇಲ್ಲ. ಇಷ್ಟೇ. ಎಲ್ಲಾ ಕುಟುಂಬದವರು ಕೂಡ 2ನೇ ಸುತ್ತಿಗೆ ರೆಡಿ ಇದ್ದಾರೆ. ಹಾಗಾದ್ರೆ 2ನೇ ಸುತ್ತು ನಕ್ಷತ್ರ. ಓಕೆ, ಮೊದಲನೇ ಕುಟುಂಬ ನಿಮ್ಗೆ ಆಕ್ಟರ್, ಆಕ್ಟ್ರೆಸ್ ಅಥವಾ ಕಾಮಿಡಿಯನ್ ಯಾರು ಕಷ್ಟ? ಭಾರತಿ ಅವರು. ಮೊದಲನೇ ಕುಟುಂಬಕ್ಕೆ ಭಾರತಿಯವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭಾರತಿ ವಿಷ್ಣುವರ್ಧನ್ ನಟನೆಯ ಯಾವ ಸಿನಿಮಾ ಮೊದಲು ಬಿಡುಗಡೆ ಆಯಿತು? ಮೊದಲನೇ ಆಪ್ಷನ್ ಎಮ್ಮೆ ತಮ್ಮಣ್ಣ, 2ನೇ ಆಪ್ಷನ್ ಲವ್ ಇನ್ ಬೆಂಗಳೂರು. ಮೇಡಮ್, ಆಪ್ಷನ್ ಬಿ ಲವ್ ಇನ್ ಬೆಂಗಳೂರು. ಆಪ್ಷನ್ ಬಿ ಲವ್ ಇನ್ ಬೆಂಗಳೂರು ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ತಪ್ಪು. ಸರಿಯಾದ ಉತ್ತರ ಎಮ್ಮೆ ತಮ್ಮಣ್ಣ. ಲವ್ ಇನ್ ಬೆಂಗಳೂರು ಮೊದಲು ಶುರುವಾದರೂ ಎಮ್ಮೆ ತಮ್ಮಣ್ಣ ಮೊದಲು ಬಿಡುಗಡೆ ಆಯಿತು. ಸೊ ಅದು ಕನ್ಫ್ಯೂಸ್ ಆಯಿತು ಅಂತ. ಪರವಾಗಿಲ್ಲ. 2ನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಭಾರತಿಯವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ್ಯಾಯಕ್ಕೆ ಶಿಕ್ಷೆ ಸಿನಿಮಾದಲ್ಲಿ ಭಾರತಿಯವರು ನಟಿಸಿದ್ದ ಪಾತ್ರ ಯಾವುದು? ಮೊದಲನೇ ಆಪ್ಷನ್ ಪೊಲೀಸ್, 2ನೇ ಆಪ್ಷನ್ ಲಾಯರ್. ಆಪ್ಷನ್ ಬಿ ಲಾಯರ್. ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾಗಿದೆ. ಲಾಯರ್ ಪಾತ್ರವನ್ನು ಭಾರತಿ ನಿರ್ವಹಿಸಿದ್ರು. ಗೊತ್ತಿತ್ತಾ? ಗೆಸ್ ಮಾಡಿದ್ವಿ. ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ. ಭಾರತಿಯವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭಾರತಿ ವಿಷ್ಣುವರ್ಧನ್ ಅವರು ಎಷ್ಟು ಭಾಷೆಯ ಚಿತ್ರಗಳಲ್ಲಿ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ 3, 2ನೇ ಆಪ್ಷನ್ 5. ಆಪ್ಷನ್ ಬಿ 5. ಫೈನಲ್ ಉತ್ತರನ? ಫೈನಲ್. ಆಪ್ಷನ್ ಬಿ 5 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಕಂಗ್ರಾಟ್ಸ್. 2ನೇ ಕುಟುಂಬದವರಲ್ಲಿ ಇದ್ದೀರಾ? ಓಕೆ. ಶಾರದೆ ಜಯಂತಿ ಅವರು. ಗೋಕುಲ ಕುಟುಂಬಕ್ಕೆ ಜಯಂತಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕಮಲಕುಮಾರಿ ಹೆಸರನ್ನು ಜಯಂತಿಯಾಗಿ ಬದಲಾಯಿಸಿದ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಚಂದವಳ್ಳಿಯ ತೋಟ, 2ನೇ ಆಪ್ಷನ್ ಜೇನುಗೂಡು. ಚಂದವಳ್ಳಿಯ ತೋಟ. ಆಪ್ಷನ್ ಎ ಚಂದವಳ್ಳಿಯ ತೋಟ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಈ ಸಿನಿಮಾದ ಮೂಲಕ ಜಯಂತಿಯಾಗಿ ಬದಲಾದರು. ಇನ್ನು ಜಯಂತಿ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾದಲ್ಲಿ ಜಯಂತಿ ಅವರು ಈಜು ಉಡುಗೆ ಧರಿಸಿದ್ದಾರೆ? ಆಪ್ಷನ್ ಎ ಕಲಾವತಿ,
ಆಪ್ಷನ್ ಬಿ ಮಿಸ್ ಲೀಲಾವತಿ. ಆಪ್ಷನ್ ಬಿ ಮಿಸ್ ಲೀಲಾವತಿ. ಆಪ್ಷನ್ ಬಿ ಮಿಸ್ ಲೀಲಾವತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. ಮಿಸ್ ಲೀಲಾವತಿ ಮತ್ತು ಜೇರ್ಡರ ಬೆಲೆ ಸಿನಿಮಾದಲ್ಲಿ ಜಯಂತಿ ಸ್ವಿಮ್ ಸೂಟ್ ಹಾಕಿದ್ದಾರೆ. ಗೊತ್ತಿತ್ತಾ ಮ್ಯಾಮ್ ಇದು? ಎಸ್ ಎಸ್. ಓಕೆ. ಇನ್ನು ಜಯಂತಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಷ್ಟು ಬಾರಿ ಜಯಂತಿ ಅವರು ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಮೊದಲನೇ ಆಪ್ಷನ್ 5, ಎರಡನೇ ಆಪ್ಷನ್ 3. 5. ಆಪ್ಷನ್ ಎ 5 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಮಸಣದ ಹೂವು ಸೇರಿದಂತೆ 5 ಬಾರಿ ರಾಜ್ಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಸೊ 3 ಪ್ರಶ್ನೆಯಲ್ಲಿ 3ಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ ಈ ಒಂದು ರೌಂಡಿಂದ ಕೂಡ 60 ಅಂಕ ಸಿಗ್ತಾ ಇದೆ. ಕಂಗ್ರಾಟ್ಸ್. ಮೂರನೇ ಕುಟುಂಬ ಅಡ್ಡಾದಿಡ್ಡಿ ರೆಡಿ ಇದ್ದೀರಾ? ಡೈನಾಮಿಕ್ ಹೀರೋ ದೇವರಾಜ್ ಅವರು. ದೇವರಾಜ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿನಿಮಾ ರಂಗಕ್ಕೂ ಬರುವ ಮುನ್ನ ದೇವರಾಜ್ ಯಾವ ತಂಡದ ನಾಟಕದಲ್ಲಿ ಅಭಿನಯಿಸುತ್ತಿದ್ದರು? ಆಪ್ಷನ್ ಎ ಸಂಕೇತ್, ಆಪ್ಷನ್ ಬಿ ಸ್ಪಂದನ, ಸ್ಪಂದನ. ಆಪ್ಷನ್ ಬಿ ಸ್ಪಂದನ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಬಿ ಜಯಶ್ರೀ ಅವರ ಸ್ಪಂದನ ನಾಟಕ ತಂಡದಲ್ಲಿ ದೇವರಾಜ್ ಅವರು ನಟಿಸುತ್ತಿದ್ದರು. ಗೊತ್ತಿತ್ತಾ? ಹಾಂ ಮೇಡಮ್, ಗೊತ್ತಿಲ್ಲ. ಓಕೆ. ಇನ್ನು ದೇವರಾಜ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೇವರಾಜ್ ಯಾವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು? ಮೊದಲನೇ ಆಪ್ಷನ್ NGF, ಎರಡನೇ ಆಪ್ಷನ್ HMT. ಆಪ್ಷನ್ ಬಿ HMT ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ದೇವರಾಜ್ HMT ನೌಕರರಾಗಿದ್ರು. ಇನ್ನು ದೇವರಾಜ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. SP ಭಾರ್ಗವಿ ಸಿನಿಮಾದಲ್ಲಿ ದೇವರಾಜ್ ನಿರ್ವಹಿಸಿದ ಪಾತ್ರ ಯಾವುದು? ಮೊದಲನೇ ಆಪ್ಷನ್ ಶಂಕರ್, ಎರಡನೇ ಆಪ್ಷನ್ ಪ್ರಭಾಕರ್. ಆಪ್ಷನ್ ಬಿ ಪ್ರಭಾಕರ್. ಆಪ್ಷನ್ ಬಿ ಪ್ರಭಾಕರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಆಪ್ಷನ್ ಎ ಶಂಕರ್ ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ CID ಶಂಕರ್ ಪಾತ್ರವನ್ನ ದೇವರಾಜ್ ಅವರು ನಿರ್ವಹಿಸಿದ್ರು. ಸರಿನಾ? ಇನ್ನು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಕಂಗ್ರಾಟ್ಸ್. ಕೊಡಿ. ಅನುಪ್ರಭಾಕರ್ ಅವರು. 4ನೇ ಕುಟುಂಬಕ್ಕೆ ಅನುಪ್ರಭಾಕರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನುಪ್ರಭಾಕರ್ ನಾಯಕಿಯಾಗಿ ನಟಿಸಿರುವ ಮೊದಲ ಚಿತ್ರ ಹೃದಯ ಹೃದಯ ನಾಯಕ ಯಾರು? ಆಪ್ಷನ್ ಎ ಶಿವರಾಜ್ ಕುಮಾರ್, ಆಪ್ಷನ್ ಬಿ ಶಶಿಕುಮಾರ್. ಶಿವರಾಜ್ ಕುಮಾರ್. ಆಪ್ಷನ್ ಎ ಶಿವರಾಜ್ ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ. ಸಾವಿರದ 1999ರಲ್ಲಿ ಈ ಸಿನಿಮಾ ತೆರೆಗೆ ಬಂದಿದೆ. ಆಮೇಲೆ ಆ ಹಾಡು ಕೂಡ ತುಂಬಾ ಫೇಮಸ್. ಅನುಪ್ರಭಾಕರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಒಂದೇ ಉಸಿರಂತೆ ಇಲ್ಲಿ ನಾನು ನೀನು ಈ ಹಾಡು ಅನುಪ್ರಭಾಕರ್ ನಟನೆಯ ಯಾವ ಸಿನಿಮಾದಲ್ಲಿದೆ? ಆಪ್ಷನ್ ಎ ಪ್ರೀತಿ ಪ್ರೇಮ ಪ್ರಣಯ, ಆಪ್ಷನ್ ಬಿ ಸ್ನೇಹಲೋಕ. ಸ್ನೇಹಲೋಕ. ಆಪ್ಷನ್ ಬಿ ಸ್ನೇಹಲೋಕ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಒಂದೇ ಉಸಿರಿನಲ್ಲಿ ಗಾಯಕರು ಈ ಗೀತೆಯನ್ನ ಹಾಡಿದ್ದಾರೆ. ಅಂದ್ರೆ ನಾನ್ ಸ್ಟಾಪ್ ಆಗಿ ಹಾಡಿರೋದು ಅಲ್ವಾ? ತುಂಬಾ ಚೆನ್ನಾಗಿದೆ ಗೀತೆ ಕೂಡ. ಮೂರನೇ ಪ್ರಶ್ನೆ ನೋಡೋಣ. ಅನುಪ್ರಭಾಕರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನುಪ್ರಭಾಕರ್ ನಟನೆಯ ಶಾಪ ಸಿನಿಮಾದ ನಿರ್ದೇಶಕರು ಯಾರು?
ಆಪ್ಷನ್ ಎ ಅಶೋಕ್ ಪಾಟೀಲ್, ಆಪ್ಷನ್ ಬಿ ಎಸ್ ನಾರಾಯಣ್. ಆಪ್ಷನ್ ಎ ಅಶೋಕ್ ಪಾಟೀಲ್. ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. BC ಪಾಟೀಲ್ ಮತ್ತು ರಮೇಶ್ ಅರವಿಂದ್ ಈ ಸಿನಿಮಾದ ನಾಯಕರು. ಸೊ 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? ಸೊ ಹಾಗಾಗಿ 60 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. ಸೊ 2 ಸುತ್ತು ಮುಕ್ತಾಯ ಆಯ್ತು. 3ನೇ ಸುತ್ತಿ ಹೋಗೋಣವಾ? ಯಾರಾದ್ರೂ ಹಾಡು ಹೇಳ್ತೀರಾ? ಹೇಳ್ಬೋದು ಈಗ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ, ಜೀವ ಜೀವ ಸೇರಲು ಮಾತು ಏತಕ್ಕೆ, ಜೀವ ಜೀವ ಸೇರಲು ಮಾತು ಏತಕ್ಕೆ, ಒಲವಿನ ಕಾರ್ಯಕ್ಕೆ ಹಿಂದೆ ಬೇಟಿಗೆ, ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಓಕೆ, ಸೂಪರ್. ಹರಿನಾಮ ಹರಿಧ್ಯಾನ ಹರಿ ಸೇವೆಯಿಂದ ನಾ ಧನ್ಯಳಾದೆ ಬಲು ಮಾನ್ಯಳಾದೆ, ಹರಿನಾಮ ಹರಿಧ್ಯಾನ ಹರಿ ಸೇವೆಯಿಂದ ನಾ ಧನ್ಯಳಾದೆ ಬಲು ಮಾನ್ಯಳಾದೆ, ದೇವಾದಿದೇವನ ಕೃಪೆಯಿಂದ ಮೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನೀವು ಕೂಡ ರೆಡಿ ಆಗ್ತಾ ಇದ್ರಿ. ನಿಮಗೂ ಕೂಡ ಈಗ ಒಂದು ಚಾನ್ಸ್ ಹಾಡು ಹೇಳಕ್ಕೆ ಹೇಳ್ಬಿಡಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆಯ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆಯ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಗಳಿಯೋ ಗಳಿಯೋ ಆಹ ಪ್ರೇಮ ಗಳಿಯೋ, ಗಳಿಗೂ ಮೇಗೂ ಆಹರಿಸಲಿಲ್ಲಯೋ, ಬಾ ಪ್ರಿಯ ಹೋಗೋಣ ಪ್ರೀತಿ ಮಾಡೋಣ, ಸರಸರನೆ ಸರಸರನೆ ಬಿರಬಿರನೆ, ಬಾ ಪ್ರಿಯ ಗಾಳಿಲೇ ತೇಲಿ ಹೋಗೋಣ, ಜಗ ಜಗನೆ ಜಗ ಜಗನೆ ಪಟ ಪಟನೆ. ಎಲ್ಲ ತಂಡದವರು ಕೂಡ ಭರ್ಜರಿಯಾಗಿ ಒಂದೊಂದು ಸಾಂಗ್ ಅನ್ನ ಹೇಳಿದ್ರು. ಇನ್ನು ಇದೇ ಜೋಶಲ್ಲಿ ಇದೇ ಖುಷಿಯಲ್ಲಿ ಮುಂದಿನ ಸುತ್ತಿ ಹೋಗೋಣ. ಅದುವೇ ಚಿತ್ರ ಜಗತ್ತು. ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ಮಾಸ್ಟರ್ ಮಂಜುನಾಥ್. ಮಾಸ್ಟರ್ ಮಂಜುನಾಥ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ನೋಡೋಣ. ಈ 4 ಚಿತ್ರಗಳನ್ನು ನೋಡಿದಾಗ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತೇಳಿ ಹೇಳ್ಬೇಕು. ಹೇಳ್ತೀರಾ? ಸಮಯ ಮುಗಿತಾ ಇದೆ. ಚಿತ್ರದ ಹೆಸರು ಹಾಡು. ಹಾಡು
ಗೊತ್ತಾಗ್ಲಿಲ್ವಾ? ಸೊ ಸಮಯ ಮುಗಿದಿದೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಹಾಗಾದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತೇಳಿ ಹೇಳಬೇಕು. ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಪ್ಲೇ. ಗೋಕುಲ ಕುಟುಂಬ, ಇವಾಗ ನಿಮ್ಮ ಸರ್ದಿ. ಪ್ರಶ್ನೆ ಕೇಳೋದಾ? ಗೋಕುಲ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳಬೇಕು. ಸಮಯ ಮುಗಿತಾ ಇದೆ, ಹೇಳ್ತೀರಾ? ಬೇರೆ ಕುಟುಂಬ ಸಿಹಿ ಕಹಿ ಚಂದ್ರು. ಮೊದಲನೇ ಕುಟುಂಬದವರು ಸಿಹಿ ಕೈ ಚಂದ್ರು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ. ಇನ್ನು ಗೋಕುಲ ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳನ್ನು ನೋಡಿದಾಗ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತೇಳಿ ಹೇಳಬೇಕು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸೊ ಸರಿಯಾಗಿ ಗೆಸ್ ಮಾಡಿದ್ರೆ ನಿಮಗೆ ಕೈ ಮುಗಿಬೇಕು. ಸೊ ಇದೇ ಖುಷಿಯಲ್ಲಿ 3ನೇ ಪ್ರಶ್ನೆ ನೋಡೋಣ ಏನ್ ಬರುತ್ತೆ ಅಂತ ಹೇಳಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತೇಳಿ ಹೇಳಬೇಕು. ಧರ್ಮ ಕೀರ್ತಿರಾಜ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಕೀರ್ತಿರಾಜ್ ಇವ್ರ ಹೆಸರು, ಧರ್ಮ ಅವ್ರ ಮಗ ಅಲ್ವಾ? ನೀವೆಲ್ಲ ಸೇರಿಸಿ ಹೇಳ್ಬೇಕು. ಪರವಾಗಿಲ್ಲ ಬಿಡಿ. ಸೊ 3ರಲ್ಲಿ ಎಷ್ಟು ಕರೆಕ್ಟ್ ಆಗಿ ಉತ್ತರ ಕೊಟ್ರಿ? ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ವೆಲ್ ಪ್ಲೇ. 4ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳಬೇಕು. ಸಮಯ ಮುಗಿತಾ ಇದೆ, ಗೊತ್ತಾಯ್ತಾ? ಹೇಳಿ. ಆದಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಮಂಡ್ಯ ರಮೇಶ್ ಸರಿಯಾದ ಉತ್ತರ. ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳನ್ನು ನೋಡಿಸಿದಾಗೆ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳಬೇಕು. ನಾನು ಜಿತೇಂದ್ರ, ನೀನು ಶ್ರೀದೇವಿ. ನಾನು ಜಿತೇಂದ್ರ, ನೀನು ಶ್ರೀದೇವಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಓಕೆ, ನೀವು ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ.
ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳಬೇಕು. ಕಾಶಿನಾಥ್. ಫೈನಲ್ ಉತ್ತರನ? ಕಾಶಿನಾಥ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಪ್ಲೇಡ್, ಕಂಗ್ರಾಟ್ಸ್. 3ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳಬೇಕು. ಚಂದನ್ ಶೆಟ್ಟಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಹಾಡು ಯಾವುದು ಅಂತ ಹೇಳಬೇಕು. ಸಮಯ ಮುಗಿತಾ ಇದೆ, ಗೊತ್ತಾಯ್ತಾ? ಹೇಳಿ. ಯಾವುದು? ಒಂದು ಸ್ವಲ್ಪ ಹೇಳಿ, ಟ್ಯೂನ್ ಹೇಳಿ. ಹೇಳಿ. ಒಂದೇ ಸೆಕೆಂಡ್. ಗೊತ್ತಾಗ್ತಿಲ್ಲ. ಬೇರೆ ಯಾರಾದ್ರೂ ಹೇಳ್ತೀರಾ? ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಪರವಾಗಿಲ್ಲ, ಮುಂದಿನ ಪ್ರಶ್ನೆ ನೋಡೋಣ ಏನು ಅಂತ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತ ಹೇಳಿ ಹೇಳಬೇಕು. ಜಯಂತಿ ಅಂತ ಹೇಳು. ಜಯಂತಿ ಅಂತ ಹೇಳು. ಜಯಂತಿ. ಮಂಜುಳಾ. ಮಂಜುಳಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? 2. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ ನಿಮಗೆ. ವೆಲ್ ಪ್ಲೇಡ್. ಸೊ 3 ಸುತ್ತು ಆಯ್ತು. ಇನ್ನು ಕಟ್ಟ ಕಡೆಯ ಸುತ್ತು ಯಾವುದು? ನಟ ಭಯಂಕರ. ಯಾವುದು? ನಟ ಭಯಂಕರ. ಭಯಂಕರವಾಗಿತ್ತು ನೀವೆಲ್ಲರೂ ಹೇಳಿದ್ದು. ಓಕೆ, ಎಲ್ಲಾ ತಂಡದವರು ಕೂಡ 4ನೇ ಸುತ್ತಿಗೆ ರೆಡಿ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಮೊದಲನೇ ಕುಟುಂಬದಿಂದ ಯಾರು ಬರ್ತಾ ಇದ್ರೆ ಆಕ್ಟ್ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಎರಡು ಪದ. ಹಾಂ, ಎಷ್ಟಕ್ಷರ? ಮಾತಾಡೋದಿಲ್ಲ. 2 ಅಕ್ಷರ. ಒಂದೇ ಪದ 2 ಅಕ್ಷರ. ಓಕೆ. ಹಾಂ. ದೋಣಿ, ನದಿ, ನೀರು, ನದಿ. ಹಾಂ. ಸುಳಿ. ಸುಳಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಮಾತಾಡೋಗಿಲ್ಲ, ಆಕ್ಷನ್ ಮಾಡಬೇಕು. ಒಂದು ಪದ, 2 ಪದ. ಒಂದು ಪದ 2 ಅಕ್ಷರನ. 2 ಪದ. ಹಾಂ. ಇವತ್ತು, ದಿನಾಂಕ, ಅದಲು ಬದಲು. ಅದಲ್ ಬದಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಎಷ್ಟು ಪದ? 2 ಪದ. ಮೊದಲನೇದು ಎಷ್ಟಕ್ಷರ? 2 ಅಕ್ಷರ. ಭೂಮಿ, ಚಳಿ, ಕುದುರೆ. ಹಾಂ. ಕುದುರೆ, ಸವಾರಿ.
ಜಾಕಿ, ಬಿಸಿಲು, ಬಿಸಿಲು ಕುದುರೆ, ಭೂಮಿ, ಆಕಾಶ, ಸುತ್ತೋದು, ಕುಯ್ಲು, ತೆನೆ, ಮರ, ಮರ, ಆಲದ ಮರ, ಗಾಳಿ, ಮರ, ಮರದಲ್ಲೇನು, ಮರ, ಗಿಡ ಮರ, ಗಿಡ ಮರ, ಭಯ, ಚಳಿ. ಮೊದಲನೇ ಸುಳಿವು ಚಂದ್ರಶೇಖರ್ ಕಂಬಾರ್ ನಿರ್ದೇಶನದ ಚಿತ್ರ ಇದು. ಕಾಡು ಕುದುರೆ, ಹಾ, ಕಾಡು ಕುದುರೆ. ಕಾಡು ಕುದುರೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ರೆ, ಅವರು ಕೂಡ ಸಖತ್ತಾಗಿ ಗೆಸ್ ಮಾಡಿದ್ರು. ಸೊ ಮೂರು ಸರಿಯಾಗಿ ಉತ್ತರ ಕೊಟ್ರಿ, ಆದ್ರೆ ಒಂದು ಕ್ಲೂ ತಗೊಂಡು ಹೇಳಿರೋದ್ರಿಂದ ನಿಮಗೆ 55 ಸಿಗ್ತಾ ಇದೆ ಈ ಒಂದು ರೌಂಡಿಂದ ಅಂಕಗಳು. ಓಕೆ, ಬನ್ನಿ, ಯಾರು ಬರ್ತಾ ಇದ್ರ ನಿಮ್ಮ ತಂಡದಿಂದ? ಸುಧಾಕರ್ ಸರ್. ಒಂದು ಚಿಕ್ಕ pick ಮಾಡಿ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. phone, 2 words. First word, second word, phone, type ಮಾಡೋದು. ಕರುಳಿನ ಕರೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಪ್ರಪಂಚ, ಬಿಸಿಲು, ಸೂರ್ಯ, ಹಾಂ, ಸೂರ್ಯ ಸೆಕೆಂಡ್ ವರ್ಡ್, ಸೆಕೆಂಡ್ ವರ್ಡ್, ಕೂಡಿ ಬಾಳು, ಫಸ್ಟ್ ವರ್ಡ್ ಸೂರ್ಯ, ಸೆಕೆಂಡ್ ವರ್ಡ್ ಮಗ, ಸೂರ್ಯನ ಮಗ, ಸೂರ್ಯವಂಶ, ಸೂರ್ಯವಂಶ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 2 words, second word, first word, ಮೊದಲು, 2 words, ಎರಡು, ಮಗ, ಎರಡನೇ ಮಗ, ಮಕ್ಕಳು, ಮಕ್ಕಳು, ವಜ್ರಮುನಿ, ಎರಡು, ಅಕ್ಕ ತಂಗಿ, ಚಿಕ್ಕ ಮಗ, ಎರಡನೇ ಮಗ, ಸಹೋದರ, ಎರಡನೇ ಸಹೋದರ, ಕುಳ್ಳ, ಹಾಂ, ಕುಳ್ಳ, ಫಸ್ಟ್ ವರ್ಡ್ ಕುಳ್ಳ, ಕಳ್ಳ, ಕಳ್ಳ, ಕುಳ್ಳ, ಕಳ್ಳ, ಕಳ್ಳ ಅಂತೇಳಿ ಉತ್ತರ ಹೇಳಿದ್ದಾರೆ. ಸರಿ. ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಹೇಳಿದ್ದೀರಾ. ಹಾಗಾಗಿ 60 ಸಿಗ್ತಾ ಇದೆ. ಮೂರನೇ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ ಬನ್ನಿ.
ಆನ್ಸರ್ 1. ನಿಮ್ಮ ಸಮಯ ಈಗ ಶುರು. ಮಾತಾಡೋವಾಗಿಲ್ಲ. ಆಕ್ಷನ್. ಮುಸ್ಲಿಂ, ಹಿಂದೂ ಮುಸ್ಲಿಂ. ಗಾಡ್, ದೇವರು, ಬಸವಣ್ಣ ದೇವರು. ದೇವರ ಮಗ. ನಿಮ್ಮ ಸಮಯ ಈಗ ಶುರು. ನೀನು, ಫೈಟಿಂಗ್, ಜಗಳ, ಪರ್ಯಾಯ ಪದ ನೀನೇನು ಹೇಳ್ತಾರೆ ಸಮಾನಾರ್ಥಕ ಪದ. ಗುದ್ದಾಟ, ಹೊಡೆದಾಟ, ಬೈಯದು, ಜುಗಲ್ಬಂದಿ, ಹೇಳ್ತಾ ಹೋಗಿ ಕಳ್ಳ ಪೊಲೀಸ್, ಬೆಲ್, ಪೂಜಾರಿ. ಗಂಟೆ, ಎಷ್ಟಿದೆ? ಗಾ, ಬಾಕ್ಸಿಂಗಾ? ಗುದ್ದಾಟ, ಗುದಿಯೋದು, ಟೂ ವರ್ಡ್ಸ್. ಟೂ ವರ್ಡ್ಸ್ ಇದೆ. ಟೂ ವರ್ಡ್ ಗಾ, ಗು, ಫಸ್ಟ್ ಏನು? ಫಸ್ಟ್ ಸೆಕೆಂಡ್ ಗು. ಫಸ್ಟ್ ಗು, ಗುದ್ದಾಟ. ಎರಡನೇದೇನು? ನಾನು ನೀನು ಗುದ್ದಾಡದ? ನೀನು, ಮೊದಲನೇ ಸುಳಿವು ಎಸ್ ನಾರಾಯಣ್ ನಿರ್ದೇಶನದ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಶಿವರಾಜ್ ಕುಮಾರ್ ಈ ಚಿತ್ರದ ನಾಯಕ. ನೆಕ್ಸ್ಟ್ ಏನು? ಬೇರೆ ಯಾರಾದ್ರೂ ಹೇಳ್ತೀರಾ? ಮೊದಲನೇ ತಂಡದವರು ಗಲಾಟೆ ಅಲಿಯಂದ್ರು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ. ಸರಿಯಾದ ಉತ್ತರ ಗಲಾಟೆ ಅಳಿಯಂದ್ರು. ಸರಿನಾ? ಸರಿ, ಮೂಡೇ ನೋಡೋಣ ಏನು ಅಂತ ಹೇಳಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಸರಿ, ಎಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲಿ ಮಳೆನಾ? ಹಾಂ, ತೋರಣ. ಸೆಕೆಂಡ್ ಒಂದು ಹಾಂ, ತೋರಣ. ಫಸ್ಟ್ ಏನಿದೆ ಅಲ್ಲಿ? ಏನ್ ತೋರಿಸ್ತಾ ಇದ್ದಾರೆ ಅವರಲ್ಲಿ ಆಕ್ಟ್ ಮಾಡಿ? ಹುಡ್ಡು. ಹಸಿರು ತೋರಣ, ಹಸಿರು ತೋರಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, 3ರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಹೇಳಿದ್ರು? 2. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಪ್ಲೇಡ್. ಬನ್ನಿ. ನಿಮ್ಮ ಸಮಯ ಈಗ ಶುರು. 3 ಅಕ್ಷರ. ತ್ರಿಮೂರ್ತಿ. ರಾಮ, ಶ್ರೀರಾಮ. ಮಾತಾಡಾಗಿಲ್ಲ. ರಾವಣ. ರಾಮ. ರಾವಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಮನೆ. ತುಳಸಿ. ತುಳಸಿ ಕಟ್ಟೆ. ತುಳಸಿ ಪೂಜೆ. ತುಳಸಿ. ತುಳಸಿ. ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ದೇವರು.
ದೇವರ ದುಡ್ಡು. ದೇವರ ದುಡ್ಡು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾ? ಎಲ್ಲಾ ಕುಟುಂಬದವರು ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ. ಆದ್ರೆ ಯಾವ್ಯಾವ ಕುಟುಂಬಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ಮೊದಲನೇ ಕುಟುಂಬಕ್ಕೆ ಬಂದಿರುವಂತ ಅಂಕ ಎಷ್ಟು ಅಂತ ಹೇಳಿ ನೋಡೋಣ. 195 ಅಂಕಗಳು ಬಂದಿದೆ. ಹಾಗೇನು ಗೋಕುಲ ಕುಟುಂಬ, ಎರಡನೇ ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕ ಎಷ್ಟು ಅಂತ ಹೇಳಿ ನೋಡೋಣ. 200 ಅಂಕಗಳು ಬಂದಿದೆ. ಇನ್ನು ಮೂರನೇ ಕುಟುಂಬ ಅಡ್ಡಾದಿಡ್ಡಿ ಕುಟುಂಬ, ನಿಮಗೆ ಬಂದಿರುವಂತಹ ಅಂಕಗಳೆಷ್ಟು ಅಂತ ಹೇಳಿ ನೋಡೋಣ. 180 ಅಂಕಗಳು ಬಂದಿದೆ. ಹಾಗೆ ನಾಲ್ಕನೇ ಕುಟುಂಬಕ್ಕೆ ಬಂದಿರುವಂತಹ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 200 ಅಂಕಗಳು ಬಂದಿದೆ. ಓಕೆ, 200 ಅಲ್ವಾ? ನಾಲ್ಕನೇ ಕುಟುಂಬ, ನೀವು ಕೂಡ 200 ಅಂಕ ಪಡೆಯೋದ್ರ ಮೂಲಕ ಮೊದಲನೇ ಸ್ಥಾನ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಇನ್ನು ಮೊದಲನೇ ತಂಡ 180 ಅಂಕ ಪಡೆಯೋದ್ರ ಮೂಲಕ ಎರಡನೇ ಸ್ಥಾನ ಪಡ್ಕೊಂಡಿದ್ದೀರಾ ಸಿನಿ ಕ್ವಿಜ್. ನಾಲ್ಕನೇ ಕುಟುಂಬ, ಸೊ ನೀವು ಕೂಡ ಚೆನ್ನಾಗಿ ಆಟ ಆಡಿ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ ಸಿನಿ ಕ್ವಿಜ್ ಅಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನರಂಜನೀಯವಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.